ಗುಡ್ ಮಾರ್ನಿಂಗ್ ಗೈಸ್. ಡೇ 2 ಜರ್ನಿ. ಆ್ಯಕ್ಚುಲಿ ಟ್ಯಾಕ್ಸಿವಾಲ 2 ಡೇ. ಆ್ಯಕ್ಚುಲಿ ರಾತ್ರಿ ಬರೋದು ಲೇಟ್ ಆಯಿತು. ಸೊ ಯಾವ ಸ್ಟೇ ಅಂತ ನಾನು ತೋರ್ಸೋಕ್ಕಾಗಿಲ್ಲ. ಕಸ್ಟಮರ್ ಸ್ಟೇ ಆಗಿದ್ದು ಬಂದುಬಿಟ್ಟು ಹೋಟೆಲ್ ಆಗವ್ರಿ ಕೂರ್ಗಲ್ಲಿ. ಸೊ ಇದೇ ಸ್ಟೇ. ಸೊ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ತುಂಬ ಪ್ಲೇಸ್ ನೋಡಬೇಕು ಅಂತ ಹೇಳಿದ್ರು. ಅಲ್ಲಿ ನೋಡಿದ್ದೆ ಎರಡೇ ಪ್ಲೇಸು. ಸೊ ಕಸ್ಟಮರ್ ಫುಲ್ ಟಯರ್ಡ್ ಆಗಿಬಿಟ್ರು. ರಿಟರ್ನ್ ಹೋಟೆಲ್ ಚೆಕ್-ಇನ್ ಆದರು. ಸೊ ಇವಾಗ 7:30 ಚೆಕ್ಔಟ್ ಅಂತ ಹೇಳಿದ್ದಾರೆ. ನೋಡೋಣ ಹೇಗಿದೆ ಏನು ಇವತ್ತಿನ ಪ್ರಯಾಣ. ಫುಲ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬಟ್ ಒಂದೇನಪ್ಪ ಅಂದರೆ ಪಾಪ ನಾವು ಡ್ರೈವರ್ಸ್ಗೆ ಹ್ಯಾಟ್ಸ್ ಆಫ್ ಹೊಡಿಲೇಬೇಕು. ಯಾಕಂದರೆ ಕೇಳಿ, ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಬಂದು ಇಲ್ಲಿ ರೂಮ್ಗಳಿರಲ್ಲ ಏನಿರಲ್ಲ. ಅದೇ ಕಾರಲ್ಲಿ ಸಂಸಾರ ಮಾಡಬೇಕು ಅವರು. ಸೊ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು ಅವ್ರನ್ನ. ಆದರೆ ನೋಡಿದ್ರೆ ಒಂದೊಂದು ಹೊತ್ತು ಊಟ ಕೊಡ್ಸೋಕ್ಕೂ ಯೋಚನೆ ಮಾಡ್ತಾಯಿರ್ತಾರೆ ಕಸ್ಟಮರ್ಗಳು. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಸೊ ಯಾರೆಲ್ಲ ನಿಮ್ಮ ಡ್ರೈವರ್ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗುವ ಗೈಸ್. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೋಟ್ಲಿಂದ ಹೊರಡಬೇಕು. ಬಟ್ ಈ ಹೋಟ್ಲಲ್ಲಿ ಒಂದು ಏನು ಇಷ್ಟ ಆಗಿಲ್ಲ ಅಂದರೆ ಡ್ರೈವರ್ನ ಟ್ರೀಟ್ ಮಾಡೋ ವೇ ಇದೆಯಲ್ಲ, ತುಂಬ ವರ್ಸ್ಟ್ ಆಗಿದೆ. ಅದು ಇಲ್ಲಿ ಫುಡ್ ಇರುತ್ತೋ ಇಲ್ವೋ ಅದು ಸೆಕೆಂಡ್ರಿ. ಅಟ್ಲೀಸ್ಟ್ ಇದ್ದೇ ರೆಸ್ಪಾಂಡ್ ಮಾಡೋದಾದ್ರೆ ಅಟ್ಲೀಸ್ಟ್ ನೀಟಾಗಿ ಮಾಡಬೇಕು. ಸೊ ಅದೊಂದು ಇಷ್ಟ ಆಗಿಲ್ಲ ನಿಜವಾಗ್ಲೂ. ಏನೋ ಕಸದವ್ರು ನೋಡ್ದಂಗೆ ನೋಡ್ತಾರೆ. ಯಾಕೆ ಡ್ರೈವರ್ಸ್ ಏನು ಮನುಷ್ಯರಲ್ವಾ? ಅವ್ರು ಬಂದಿರೋಕ್ಕೆ ತಾನೇ ಹೋಟ್ಲಿಗೆ ಅವ್ರು ಕರ್ಕೊಂಬಂದಿರೋ ಕಸ್ಟಮರ್ನ. ಹಾಂ, ನಿಮಗೂ ಇದೇ ಥರ ಯಾವ್ದಾದ್ರು ಈ ಥರ ಹೋಟೆಲ್ಗಳಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನ ಶೇರ್ ಮಾಡಿ, ಟ್ಯಾಗ್ ಮಾಡಿ ಜೊತೆಗೆ. ಇದು ಬೆಳಕಿಗೆ ಬರಬೇಕು. ಗೈಸ್ ನೋಡ್ತಾ ಇದ್ದೀರಾ ರಾಜಾ ಸೀಟ್ ಉದ್ಯಾನವನ. ಸೊ ಮಡಿಕೇರಿ. ಬನ್ನಿ ಹೋಗೋಣ. ಸೊ ಇಲ್ಲಿ ಪರ್ ಪರ್ಸನ್ 20 ರೂಪೀಸ್ ಟಿಕೆಟು. ನೋಡೋಣ. ಜಿಪ್ ಲೈನು ಎಲ್ಲ ಇದೆ ಬ್ರೋ. ನೋಡ್ತಾ ಇದ್ದೀರಾ ರಾಜಾ ಸೀಟ್. ದೆನ್ ವೇರ್ ಈಸ್ ರಾಣಿ ಸೀಟ್? ವೆದರು ತಣ್ಣಗಿದೆ, ಮಜವಾಗಿದೆ. ನಾಗಣ್ಣ ಅಲ್ಲ ರೀ, ಅಬ್ಬವು ಬುಸ್ ಅಂತ ಇದೆ ನೋಡಿ. ರಾಜಾ ಸೀಟ್ ಅಂತೆ ನೋಡಿ. ಅದು ಹೆಂಗಿದೆ ವೈಸ್ ನೋಡಿ. ವ್ಯೂ ಇದೆ ರಾಜಾ ಸೀಟ್. ಏನಕ್ಕಂದರೆ ಇದೊಂದು ವ್ಯೂ ಕಾಣಿಸ್ತಾ ಇದೆ ಅನ್ಕೊತೀನಿ. ಬಟ್ ಸಿ ವೆಲ್ಕಮ್ ಟು ಮಿನಿ ಊಟಿ. ಸೊ ನಾವಿದ್ದೀವಿ ಇವತ್ತು ಕೂರ್ಗಲ್ಲಿ. ಹೇಗಿದೆ ಗೈಸ್ ವೆದರ್? ಇಲ್ಲಿರೋರಿಗೆ ಇದೇನು ಅನ್ಸೋದೇ ಇಲ್ಲ, ನಾರ್ಮಲ್ ಅನಿಸುತ್ತೆ. ಬಟ್ ಹೊರಗಡೆಯಿಂದ ಬಂದವ್ರಿಗೆ ಎಕ್ಸ್ಟ್ರಾಡಿನರಿ ಅನಿಸುತ್ತೆ. ಸೂಪರ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಏನು ಹೇಳ್ತೀರಾ? ವೆಲ್ಕಮ್ ಟು ರಾಜಾ ಸೀಟ್. ಯಾರೋ ಈ ಲವ್ನ ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ಇರಲಿ, ಜನ ಬರೀ ಸೀಟ್ ಮಾತ್ರ ನೋಡ್ತಾರೆ. ಪ್ರೀತಿ ಬೇಕಾಗಿಲ್ಲ ಈಗ. ಏನು ಹೇಳ್ರಿ, ಜನಕ್ಕೆ ಇವಾಗ ಪ್ರೀತಿ ಬೇಕಾಗಿಲ್ಲ, ಪೊಸಿಷನ್ ಬೇಕು ಅಷ್ಟೇ. ಸೊ ಬನ್ನಿ, ನಮ್ಮ ಭೀಮಾನ ಯಾರಿದ್ದು? ಅರ್ಜುನನೇ ಅಂದ್ಕೊಳ್ಳಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಗೈಸ್ ನೋಡಿ ಮಡಿಕೇರಿ ಸಿಟಿ. ಏನು ನೋಡ್ತಾ ಇದ್ದೀರಾ? ಇಲ್ಲಿ ಬಂದ್ಬಿಟ್ಟು ಮಡಿಕೇರಿಯ ಸಿಟಿ ಅನ್ನಿಸ್ತಾ ಇದೆಯಾ? ಆ ಕಡೆ ಏನು ಟವರ್ ಕಾಣ್ತಾ ಇದೆ ಅದು ಬಂದ್ಬಿಟ್ಟು ರಾಜಾ ಸೀಟು. ಆ ಕಡೆ ಫುಲ್ ವ್ಯೂ. ಸೊ ಹೀಗಿದೆ. ಬನ್ನಿ, ಫೋರ್ಟ್ಗೆ ಹೋಗ್ತಾ ಇದ್ದೀನಿ ಇವಾಗ. ಫೋರ್ಟ್ಗೆ ಹೋಗ್ಬಿಟ್ಟು ಬರೋಣ ಹೇಗಿದೆ ಏನು ಇಲ್ಲ. ಗೈಸ್ ಏನು ನೋಡ್ತಾ ಇದ್ದೀರಾ? ಇದು ಮಡಿಕೇರಿ ಫೋರ್ಟ್. ಸೊ ಬನ್ನಿ ಎಂಟ್ರಿ ತಗೊಳ್ಳೋಣ. ಆ್ಯಕ್ಚುಲಿ ಮೇನ್ ಎಂಟ್ರಿ ಆ ಕಡೆ ಇದೆ, ನಾವು ಅಡ್ಡದಾರಿಗಳು ಹುಡ್ಕೋದು. ಬನ್ನಿ ಹೋಗೋಣ. ಗೈಸ್ ಇದೇ ಫೋರ್ಟ್ ಎಂಟ್ರಿ. ಏನು ನೋಡ್ತಾ ಇದ್ದೀರಾ? ಫೋರ್ಟ್ ನಥಿಂಗ್ ಮೋರ್, ಜಸ್ಟ್ ಏನೇನಿದೆ ನಮ್ಮ ಫುಲ್ ಕರ್ನಾಟಕ ಪ್ಲೇಸಲ್ಲಿ ಏನು ಎತ್ತ ಫುಲ್ ಎಂಟೈರ್ ಡೀಟೇಲ್ ಆಗಿ ಹಾಕಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಥಿಂಗ್ ಮಚ್ ಮೋರ್. ಬಾದಾಮಿ ಬಗ್ಗೆ ಹೇಳಿದ್ದಾರೆ, ಐಹೊಳೆ, ಪಟ್ಟದಕಲ್ಲು, ಆಲಿಸ್ಟಿಕ್ ಪ್ಲೇಸಸ್ ಆರ್ ಆಲ್ ದೇರ್. ಜಸ್ಟ್ ಮೆನ್ಷನ್ಡ್. ನೋಡ್ಬೋದು ನೀವು. ದಟ್ಸ್ ಇಟ್ ಬಾಯ್ಸ್. ಮಡಿಕೇರಿ ಫೋರ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಅಬ್ಬಿ ಜಲಾಶಯ. ನೋಡ್ತಾ ಇರ್ಬೋದು ನೀವು, ಅಬ್ಬಿ ಫಾಲ್ಸು. ಒಬ್ಬರಿಗೆ ಇಲ್ಲಿ ಎಂಟ್ರಿ ಫೀಸ್ ಬಂದುಬಿಟ್ಟು 10 ರೂಪೀಸ್ ಆಗಿರುತ್ತೆ. ಸೊ ಬನ್ನಿ ಎಂಟ್ರಿ ತಗೊಳ್ಳೋಣ ಒಳಗಡೆ.
ಸೊ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತೇ ಇದೆ, ಸಂಡೇ ಇರೋ ಕಾರಣ ತುಂಬ ಜನ ಇದ್ದೇ ಇರ್ತಾರೆ. ಎಸ್ಪೆಷಲಿ ನಮಗೆ ಟ್ರಾವೆಲ್ಸ್ ಮಾಡೋರಿಗೆ ಇದೆಲ್ಲ ಡಸಂಟ್ ಮ್ಯಾಟರ್ ಬಿಕಾಸ್ ಇಟ್ಸ್ ಕಾಮನ್ ಫಾರ್ ಅಸ್. ಆಲ್ರೆಡಿ ಕೇಳಿಸ್ತಾ ಇರ್ಬೋದು ವಾಯ್ಸ್ ನಿಮಗೆ. ಸೊ ಬನ್ನಿ ಹೇಗಿದೆ ನೋಡಿ. ನಾನು ಅಂದ್ಕೊತಿದ್ದೆ ನೀರು ಇಲ್ಲ ಅಂದ್ಕೊತಿದ್ವಿ, ಬಟ್ ಎಸ್ಟರ್ಡೇ ಬಿಫೋರ್ ಎಸ್ಟರ್ಡೇ ನಿನ್ನೆ ಮಳೆ ಆಗಿರೋ ಕಾರಣ ಸೊ ಒಳ್ಳೆ ವ್ಯೂ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ. ಹಲೋ ಗೈಸ್, ಏನು ನೋಡ್ತಾ ಇದ್ದೀರಾ? ಇದು ಹಬ್ಬೆ, ನಾಟ್ ಹೆಬ್ಬೆ. ಸೊ ದಿಸ್ ಈಸ್ ಹಬ್ಬೆ. ಸೊ ಇಲ್ಲಿ ನಮ್ಮ ಮಡಿಕೇರಿ ಕೂರ್ಗಿನ ಡೇ ಇವತ್ತು ಕಂಪ್ಲೀಟ್ ಆಗ್ತಾ ಇದೆ. ಸೊ ನಾವೀಗ ರಿಟರ್ನ್ ಟು ಮೈಸೂರಲ್ಲಿ ವೇಣುಗೋಪಾಲ ಸ್ವಾಮಿ ನೋಡಿಕೊಂಡು ನೆಕ್ಸ್ಟ್ ಹೋಗೋಣ. ಫಸ್ಟ್ ಟೈಮು ನನ್ನ ಹತ್ರ ವೇಣುಗೋಪಾಲ ಸ್ವಾಮಿ ಬಂದಾಗೆ ಕ್ಯಾಮ್ರಾ ಇರಲಿಲ್ಲ. ಈ ಟೈಮ್ ಬಂದಿದ್ದೀನಿ, ಅದಕ್ಕೆ ನೀಟಾಗಿ ವೀಡಿಯೋ ಮಾಡೋಣ ಅಂತ. ಆದರೆ ವೀಡಿಯೋ ಎಲ್ಲ ಒಳಗೆ ಅಲೋ ಇಲ್ಲ ಅಂತ ಹೇಳ್ತವ್ರೆ. ಮುಂಚೆ ಅಟ್ಲೀಸ್ಟ್ ಹೊರಗಡೆ ಏನಾರು ಮಾಡ್ಬೋದು ಅಂತ ಇಲ್ಲ ಅಂತ ಹೇಳಿದ್ರು. ಸೊ ನೋಡಿ ವ್ಯೂ. ಸೊ ಇದು ನಿಮಗೆ ಬ್ಯಾಕ್ ವಾಟರ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಗೈಸ್. ನೋಡ್ತಾ ಇದ್ದೀರಾ ಎಕ್ಸಾಕ್ಟ್ ಬ್ಯಾಕ್ ವಾಟ್ರು. ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿವರೆಗೂ ನೀರಿತ್ತು. ವಿತಿನ್ 6 ಮಂತ್ ಅಬೌಟ್ 6 ಮಂತ್ ಬ್ಯಾಕ್. ಸೊ ಈಗ ಫುಲ್ ಖಾಲಿಯಾಗಿದೆ. ಈ ವರ್ಷ ಬೇರೆ ಮಳೆ ಇಲ್ಲ ಅಂತ ಹೇಳ್ತವ್ರೆ. ನೋಡಬೇಕು ಏನಾಗುತ್ತೆ ಏನು ಎತ್ತ ಅಂದ್ಬಿಟ್ಟು. ನೀರು ಏನಾದರೂ ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ನಮ್ಮ ಬೆಂಗಳೂರು ಜನ ಕುಡಿತಾ ಇರೋ ನೀರು ಇದೆ. ಅಂದಾಗೆ ಈ ವೇಣುಗೋಪಾಲ ಸ್ವಾಮಿ ಟೆಂಪಲಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಉಂಡಿಗಳಿರಲ್ಲ, ಜೊತೆಗೆ ಏನು ಡೊನೇಷನ್ಸ್ ಇರಲ್ಲ. ಸೊ ದೇವ್ರನ್ನ ನೋಡ್ಕೊಳ್ಳೋದು, ದರ್ಶನ ಮಾಡ್ಕೊಳ್ಳೋದು, ಸೀತಾ ಬರೋದು. ಸೊ ಅದೊಂದು ತುಂಬ ಚೆನ್ನಾಗಿದೆ, ಯಾಕಂದರೆ ಬೇರೆ ಕಡೆ ಎಲ್ಲ ಇದೇ ಇರುತ್ತೆ. ಸೊ ಅದ್ರ ಜೊತೆಗೆ ಬನ್ನಿ ಆಫ್ ರೋಡಿಂಗ್ ಮಾಡೋಣ. ಅದು KRS ಬ್ಯಾಕ್ ವಾಟರ್ ಒಳಗೆ. ಗೈಸ್, ನಾವಿರೋದು ಬಂದ್ಬಿಟ್ಟು ಇವತ್ತು ನಮ್ಮ ಕನ್ನಂಬಾಡಿ KRS ಬ್ಯಾಕ್ ವಾಟ್ರು. ಏನೇ ಹೇಳಿ, ಕನ್ನಂಬಾಡಿ ಕಟ್ಟೆಯಲ್ಲಿ ನೀರು ಇರಬೇಕು, ಬಡವ್ರ ತಟ್ಟೆಯಲ್ಲಿ ಅನ್ನ ಇರಬೇಕು. ಆವಾಗಲೇ ಅದಕ್ಕೊಂದು ಬೆಲೆ ಮತ್ತು ಚಂದ. ಸೊ ನೋಡಿ, ಹಳೆಯದು ಟೆಂಪಲ್ದು ಮಾರ್ಕಿಂಗ್ಸ್ ಎಲ್ಲ ಹಾಗೆ ಇದೆ. ಇದು ಆ್ಯಕ್ಚುಲಿ ಇಲ್ಲಿಂದ ಶಿಫ್ಟ್ ಆಗಿರೋದು ಬಂದು ಆ ಕಡೆಗೆ. ಏನು ನೋಡ್ತಾ ಇದ್ದೀರಾ ಇದು? ಸೊ ಇಲ್ಲಿ ಬಾಕ್ಸ್ ಏನಿದೆ ಇದೊಂದು. ಸೊ ಆ ಕಡೆ ಏನು ಬಾಕ್ಸ್ ಇದೆ ಅದು. ಸೊ ಇದೇನೇ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿರೋದು ಹಳೆ ಟೆಂಪಲ್ ಆ್ಯಕ್ಚುಲಿ. ಸೊ ಫೈನಲ್ ಆಗಿ ಟ್ಯಾಕ್ಸಿವಾಲಾ ಡೇ 1-2 ವಿಡಿಯೋ ಇದಾಗಿರುತ್ತೆ. ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸೈನ್ ಅಪ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಲವ್ ಯು ಕರುನಾಡು.